ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಡಾಬಾ ಸ್ಟೈಲ್ ಜೀರಾ ಆಲೂ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಈ ಜೀರಾ ಆಲೂ ಡಾಬಾಗಿಂತನೂ ಸಖತ್ ಟೇಸ್ಟಿ ಮತ್ತು ಫ್ಲೇವರ್ಫುಲ್ ಆಗಿತ್ತು. ಇದನ್ನು ಮಾಡೋಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದ್ರೇ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಮೊದಲು ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ 1 ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳಿ. ನಾರ್ಮಲ್ ಒಗ್ಗರಣೆಗೆ ಏನು ಜೀರಿಗೆ ಹಾಕ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜೀರಿಗೆನ ಹಾಕಬೇಕು. ಒಗ್ಗರಣೆ ಮಾಡುವಾಗ ಲೋ ಫ್ಲೇಮಲ್ಲಿ ಇಡೋದನ್ನ ಮರಿಬೇಡಿ. ಇದನ್ನ ಹೈ ಫ್ಲೇಮಲ್ಲಿ ಇಟ್ಟರೆ ಜೀರಿಗೆ ಸೀದೋಗಿ ಡಿಶ್ ಹಾಳಾಗೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೀರಿಗೆ ಹಾಕಿದ್ಮೇಲೆ ಒಂದೇ ಒಂದು ಬೆಳ್ಳುಳ್ಳಿನ ಹಾಕಿದ್ದೀನಿ ನಾನಿಲ್ಲಿ ತೊಗೊಂಡಿರೋದು 2 ಮೀಡಿಯಮ್ ಸೈಜ್ ಆಲೂಗೆಡ್ಡೆ, ಅದಕ್ಕೆ ಒಂದೇ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ. ನೀವು 4 ಅಥವಾ 5 ಆಲೂಗೆಡ್ಡೆನ ತೊಗೊಂಡ್ರೆ ಇನ್ನೂ ಒಂದು ಬೆಳ್ಳುಳ್ಳಿನ ಹಾಕೊಬೋದು. ಇದ್ರ ಜೊತೆಗೆ ಒಂದು ಚಿಟಿಕೆ ಹಿಂಗು ಕೂಡ ಹಾಕಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಜೀರಿಗೆ ಫ್ಲೇವರ್ ಕಮ್ಮಿ ಆಗಿಬಿಡುತ್ತೆ. ಬೆಳ್ಳುಳ್ಳಿದು ಹಸಿ ವಾಸನೆ ಹೋದ್ಮೇಲೆ ನಾನು ಇದಕ್ಕೆ 1/4 ಸ್ಪೂನ್ಗಿಂತನೂ ಕಡಿಮೆ ಅಚ್ಕಾರದ ಪುಡಿ, ಆಮ್ಚೂರ್ ಪುಡಿ ಮತ್ತು ಜೀರಿಗೆ ಪುಡಿನ ಹಾಕಿದ್ದೀನಿ. ಅದರದ್ದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಕೊನೆಯಲ್ಲಿ ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕಿ. ಆಮ್ಚೂರ್ ಪುಡಿ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಗರಂ ಮಸಾಲಾನ ಯೂಸ್ ಮಾಡಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಆಲೂಗೆಡ್ಡೆನ ಮುಂಚೆನೇ ಬೇಯಿಸ್ಕೊಂಡಿಲ್ಲ, ನಾನಿಲ್ಲಿ ಹಸಿ ಆಲೂಗೆಡ್ಡೆನೇ ಹಾಕ್ಕೊಂಡು ಫ್ರೈ ಮಾಡ್ತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ನೀಟಾಗಿ ಮಸಾಲ ಎಲ್ಲ ಹಿಡಿದ್ಮೇಲೆ ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸಿ ಇದಕ್ಕೆ ಸ್ವಲ್ಪ ನೀರನ್ನ ಸ್ಪ್ಲಾಶ್ ಮಾಡಿ ಆದಮೇಲೆ ಇದನ್ನು ನಾವು ಒಂದು 10 ರಿಂದ 15 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಕವರ್ ಮಾಡಿ ಕುಕ್ ಮಾಡಬೇಕಾಗತ್ತೆ. 2-3 ನಿಮಿಷಕ್ಕೆ ಒಂದು ಸರ್ತಿ ನಾವು ಇದನ್ನು ಲಿಡ್ ತೆಗೆದ್ಬಿಟ್ಟು ಕೈ ಆಡ್ತಾ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಸೀದೋಗ್ಬಿಡುತ್ತೆ. ಚಪಾತಿ ಮಾಡ್ತಾ ಇದನ್ನು ಮಾಡಿದ್ರೆ ಟೈಮ್ ಹೋಗೋದು ಅಷ್ಟು ಗೊತ್ತಾಗಲ್ಲ. ಇದ್ರ ಪಾಡಿಗೆ ಇದು ಬೇಯ್ತಾ ಇರುತ್ತೆ, ನಮ್ಮ ಪಾಡಿಗೆ ನಾವು ಚಪಾತಿ ಹಿಟ್ಟು ಕಲಸಿ ಒತ್ತಿ ಎಲ್ಲ ಮಾಡ್ಬೋದು. 15 to 20 ಮಿನಿಟ್ಸಲ್ಲಿ ಈ ರೆಸಿಪಿ ಆಗೋಗುತ್ತೆ. ಇದು ಚಪಾತಿ, ಪರಾಟ, ಪೂರಿ ಹಾಗೆ ಮೊಸರನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಮೊಸರನ್ನದ ಜೊತೆಗಂತೂ ಇದು ಬೆಸ್ಟ್ ಕಾಂಬಿನೇಷನ್. ಮೊಸರನ್ನದ ಜೊತೆ ಆಲೂಗೆಡ್ಡೆಯಲ್ಲಿ ಯಾವ ಡಿಶ್ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಪೊಟ್ಯಾಟೊ ಚಿಪ್ಸ್ ಆಗಿರ್ಬೋದು, ಪೊಟ್ಯಾಟೊ ಫ್ರೈ ಆಗಿರ್ಬೋದು, ಅಥವಾ ಪೊಟ್ಯಾಟೊ ವೆಡ್ಜಸ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ನೀಟಾಗಿ ಬೆಂದಿರುತ್ತೆ. ಬೆಂದಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದಾದಮೇಲೆ ಸ್ಟವ್ ಆಫ್ ಮಾಡೋಕ್ಕೂ ಮೊದಲೇ ಒಂದು ಸ್ವಲ್ಪ ನೀರನ್ನ ಸ್ಪ್ಲಾಶ್ ಮಾಡಿ, ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮತ್ತೆ 2 ಮಿನಿಟ್ಸ್ ಕ್ಲೋಸ್ ಮಾಡಿ ಹಾಗೆ ಇಡಿ. ಈಗ ರೆಡಿ ಆಯಿತು ನಮ್ಮ ಡಾಬಾ ಸ್ಟೈಲ್ ಜೀರಾ ಆಲೂ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಫ್ಲೇವರ್ಫುಲ್ ಆಗಿತ್ತು. ಆಲೂಗೆಡ್ಡೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿತ್ತು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.